ಬರವಿದ್ದರೂ ಕಾವೇರಿ ಕೊಳ್ಳದಲ್ಲಿ ಜಲಕ್ಷಾಮ ತಲೆದೋರಿದ್ರೂ ಕೂಡ ಹನಿ ಹನಿ ಕಾವೇರಿ ನೀರಿಗಾಗಿ ಕರ್ನಾಟಕದ ರಕ್ತ ಹೀರ್ತಿರುವ ತಮಿಳುನಾಡು ಇವತ್ತು ಬಂದ್ ಆಚರಿಸುತ್ತಿದೆ. ನ್ಯಾಯಾಲಯದ ಆದೇಶದ ವಿರುದ್ಧ ಪ್ರತಿಭಟನೆ ಮತ್ತು ಬಂದ್ ಆಚರಿಸುವಂತಿಲ್ಲ ಎಂದು ನಿನ್ನೆಯೇ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನ ನೀಡಿದೆ. ಆದರೂ ಕೂಡ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ ಆಚರಿಸಲಾಗುತ್ತಿದೆ. ಆದರೆ ತಮಿಳುನಾಡಿನಲ್ಲಿ ಆಟೋ ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿದ್ದು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿವೆ. ಮುಂಜಾಗ್ರತಾ ಕ್ರಮವಾಗಿ ರಾಜ್ಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ತಮಿಳುನಾಡು ಕರ್ನಾಟಕ ನಡುವಿನ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಈಗಾಗಲೇ ಕರ್ನಾಟಕದಿಂದ ತಮಿಳುನಾಡಿಗೆ ಹೊರಟಿದ್ದಂತಹ ಪ್ರಯಾಣಿಕರನ್ನ ತಮಿಳುನಾಡು ಗಡಿಭಾಗದ ಅತ್ತಿಬೆಲೆಯಲ್ಲಿ ಕೆಳಗಿಳಿಸಿ ಪೊಲೀಸರು ಮತ್ತೆ ಬೆಂಗಳೂರಿಗೆ ವಾಪಸ್ ಕಳುಹಿಸುತ್ತಿದ್ದಾರೆ. ಇನ್ನು ಕನ್ನಡಿಗರ ಜೀವ ಮತ್ತು ಆಸ್ತಿ ಪಾಸ್ತಿಗೆ ರಕ್ಷಣೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಸಿಎಂ ಜಯಲಲಿತಾಗೆ ಪತ್ರವನ್ನ ಬರೆದಿದ್ದಾರೆ. ಒಂದು ಕಡೆ ತಮಿಳುನಾಡು ಬಂದಾದ್ರೆ ಇತ್ತ ಸೆಪ್ಟೆಂಬರ್ 19ರಂದು ಒಂದೇ ವಾರದಲ್ಲಿ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ನಿನ್ನೆಯೇ ಕರ್ನಾಟಕ ಕಾವೇರಿ ಕೊಳ್ಳದಲ್ಲಿರುವಂತಹ ಡ್ಯಾಂಗಳ ಸ್ಥಿತಿಗತಿ, ರಾಜ್ಯದಲ್ಲಾಗಿರುವಂತಹ ಮಳೆಯ ಪ್ರಮಾಣ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ಸಮಿತಿಗೆ ಸಲ್ಲಿಕೆ ಮಾಡಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯದ ಕಾರ್ಯದರ್ಶಿ ಶಶಿಶೇಖರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಮಿತಿ ಸಭೆಯ ಮಾರನೇ ದಿನವೇ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನದಿ ನೀರು ಬಿಡುಗಡೆ ಬಗ್ಗೆ ವಿಚಾರಣೆ ಮುಂದುವರೆಸುತ್ತಿರುವಂತಹ ಪ್ರಮುಖ ಅಂಶವಾಗಿದೆ. ಇವೆಲ್ಲದರ ಮಧ್ಯೆ ಇವತ್ತು ಮಂಡ್ಯದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಸಭೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಇವತ್ತಿನ ತಮಿಳುನಾಡು ಬಂದ್ ಹೇಗ್ ನಡೀತಾ ಇದೆ, ಜೊತೆಗೆ ಇಲ್ಲಿಂದ ಹೋಗ್ತಾ ಇರ್ತಕ್ಕಂತಹ ವಾಹನಗಳಿಗೆ ತಡೆ ಹಿಡಿಯಲಾಗಿದ್ದು ವಾಪಸ್ ಕರ್ನಾಟಕಕ್ಕೆ ಮರುಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಏನಾಗ್ತಾ ಇದೆ ಸದ್ಯಕ್ಕೆ? ಇವೇನಂದ್ರೆ ತಮಿಳುನಾಡ ಎಲ್ಲಾ ಪ್ರದೇಶಗಳಲ್ಲೂ ಸಹ ಬಂದ್ಗೆ ಒಳ್ಳೆ ಪ್ರತಿಕ್ರಿಯೆ ಸಹ ಸಿಗ್ತಾ ಇದೆ. ಯಾಕಂದ್ರೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿರುವಂತದ್ದು ಮತ್ತೆ ರೈಲನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಮತ್ತು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ತಮಿಳುನಾಡು ಸಾರಿಗೆ ಏನಿದೆ ಅದು ಬೆಂಗಳೂರಿನ ಅಂದ್ರೆ ಅತ್ತಿಬೆಲೆ ಬಾರ್ಡರ್ ಏನಿದೆ, ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಏನಿದೆ, ಆ ಬಾರ್ಡರ್ ತನಕ ಸಂಚಾರವನ್ನ ಮಾಡ್ತಾ ಇದೆ. ಆದ್ರೆ ಕರ್ನಾಟಕದ KSRTC ವಾಹನಗಳು ಸಹ ಅತ್ತಿಬೆಲೆ ಬಾರ್ಡರ್ ತನಕ ಮಾತ್ರ ಬಂದು ಅಲ್ಲಿಯ ಪ್ರಯಾಣಿಕರನ್ನ ಇಳಿಸುವಂತದ್ದು ಮತ್ತು ಅವರು ಬಾರ್ಡರ್ ಅನ್ನ ದಾಟಿ 1-2 ಕಿಲೋಮೀಟರ್ ದೂರ ನಡ್ಕೊಂಡು ಹೋದ ನಂತರ ಅವರು ಬಾರ್ಡರ್ ಅನ್ನ ದಾಟಿ ಅಲ್ಲಿಯ ತಮಿಳುನಾಡು ಮತ್ತು ಕರ್ನಾಟಕದ ಸಾರಿಗೆಯನ್ನ ಆಶ್ರಯಿಸಬೇಕಾಗಿದೆ. ಅದೇ ರೀತಿ ಇನ್ನು 10 ಗಂಟೆ ನಂತರ ಸಾಕಷ್ಟು ಸಂಘಟನೆಗಳು ಸಹ ತಮಿಳುನಾಡಲ್ಲಿ ಪ್ರತಿಭಟನೆಗೆ ಕರೆದಿದ್ದಾವೆ ಮತ್ತು ರೈಲ್ ತಡೆ ಮತ್ತು ರಸ್ತೆ ತಡೆ ಮಾಡ್ಲಿಕ್ಕೆ ಎಲ್ಲಾ ಯೋಜನೆಗಳನ್ನು ಮಾಡಿರುವಂತದ್ದು. ಭವಿಷ್ಯ ಬಂದು ಯಶಸ್ವಿ ಆಗುವ ಸಾಧ್ಯತೆಗಳಿದ್ದಾವೆ. ದಿವ್ಯಾ, ಅಂದ್ರೆ ಅಲ್ಲೂ ಕೂಡ ರಸ್ತೆಗಿಳಿದು ಪ್ರತಿಭಟನೆಗಳು ನಡೆಯುತ್ತೆ ಸಹಜವಾಗಿ ಇದೀವಿ. 10 ಗಂಟೆ ನಂತರ ಈಗಾಗಲೇ ರೈಲನ್ನ ತಡೆದಿರುವಂತದ್ದು. ಯಶವಂತಪುರದಿಂದ ಏನು ತಮಿಳುನಾಡು ಚೆನ್ನೈ ಕಡೆ ಹೊರಟಿದ್ದ ಒಂದು ಟ್ರೈನ್ ಇತ್ತು, ಅದನ್ನ ಹೊಸೂರಿನಲ್ಲಿ ನಿಲ್ಲಿಸಿ ಅದಕ್ಕೆ ರೈಲನ್ನ ತಡೆದು ತಮ್ಮ ಪ್ರತಿಭಟನೆ ಮತ್ತು ಆಕ್ರೋಶನ ಹೊರ ಹಾಕಿದ್ರು. ಆದ್ರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಈಗ ಮತ್ತೆ ಆ ರೈಲು ಸಂಚಾರ ಪ್ರಾರಂಭ ಮಾಡಿರುವಂತದ್ದು. ಬೇರೆ ಬೇರೆ ಕಡೆಗಳಲ್ಲಿ ಹೊಸೂರು ಇರ್ಬೋದು, ಅದಾದ ನಂತರ ಕೃಷ್ಣಗಿರಿ, ಆ ಕಡೆ ಎಲ್ಲ ಏನು ರೈಲ್ವೆ ನಿಲ್ದಾಣಗಳಿದಾವೆ, ಅಲ್ಲೂ ಸಹ ರೈಲನ್ನ ತಡೆದು ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ಲಾ ಯೋಜನೆಗಳು ಮಾಡ್ಕೊಂಡಿರುವಂತದ್ದು. ಅದಾದ ಬಳಿಕ ಏನು 10:30ರ ನಂತರ ಪ್ರತಿಭಟನೆಯ ಬಿಸಿ ಹೆಚ್ಚಾಗುತ್ತೆ. ಯಾಕಂದ್ರೆ 10:30ಕ್ಕೆ ಒಂದು ಸಂಘಟನೆಗಳು, ಅಲ್ಲಿಯ ಸಂಘಟನೆ, ತಮಿಳುನಾಡ ಬೇರೆ ಬೇರೆ ಸಂಘಟನೆಗಳು ಮತ್ತು ಬೇರೆ ಬೇರೆ ಪಕ್ಷಗಳೇನಿದೆ, ಅಂದ್ರೆ ಆಡಳಿತ ಸರ್ಕಾರವನ್ನು ಹೊರತುಪಡಿಸಿ ಬೇರೆ ಬೇರೆ ಪಕ್ಷಗಳೇನಿದೆ ಅವೆಲ್ಲ ಸಹ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ 10:30ರ ನಂತರ ಪ್ರತಿಭಟನೆ ಕಾವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ದಿವ್ಯಾ, ಓಕೆ, ಕನ್ನಡಿಗರ ಆಸ್ತಿ ರಕ್ಷಣೆ, ಕನ್ನಡಿಗರ ಜೀವ ರಕ್ಷಣೆ ತುಂಬಾ ಮುಖ್ಯವಾದ್ದು ಅಂತ ತಮಿಳುನಾಡು ಸಿಎಂಗೆ ಪತ್ರವನ್ನು ನಮ್ಮ ಸಿಎಂ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ನಡಿಗರಿಗೆ ಏನು ಆಗೋಲ್ಲ ಅನ್ನುವಂತಹ ಒಂದು ಭರವಸೆಯನ್ನ ನೀಡಲಾಗಿದೆಯಾ? ಆ ರೀತಿಯಾದಂತಹ ಒಂದು ಯಾವುದೇ ಅಹಿತಕರ ಘಟನೆಗಳು ಸಾಧ್ಯತೆಗಳು ಇಲ್ಲ ಅನ್ಬಹುದಾ? ದಿವ್ಯ, ಏನಾದ್ರೆ ಕಳೆದ 3 ದಿನಗಳ ಹಿಂದೆನೆ ಸಹ 2 ಕಡೆ ಸಹ ಹಿಂಸಾಚಾರ ಆಗ್ತಾ ಇತ್ತು. ಹಿಂಸಾಚಾರ ಆಗ್ತಾ ಹಿನ್ನೆಲೆಯಲ್ಲಿ ಇಲ್ಲಿಯ ಡಿಜಿ ಓಂ ಪ್ರಕಾಶ್ ಅವರು ಅಲ್ಲಿಯ ಡಿಜಿ ಅವ್ರ ಜೊತೆ ಏನು ದೂರವಾಣಿ ಮೂಲಕ ಮಾತಾಡಿದಂಥದ್ದು. ಜೊತೆಗೆ ಅಲ್ಲಿಯ ಪೊಲೀಸರು ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಸ್ವಲ್ಪ ಅವ್ರನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ನೋಡ್ಕೊಳ್ಳಿ ಅಂತೇಳಿ ಮನವಿಯನ್ನ ಸಹ ಮಾಡ್ಕೊಂಡಿದ್ರು. ಅದೇ ರೀತಿ ಬೆಂಗಳೂರಿನಲ್ಲೂ ಬೇರೆ ಅಂದ್ರೆ ನೆಲ ರಾಜ್ಯದ ಏನು ಜನ ಇದ್ದಾರೆ ಅವ್ರಿಗೂ ಸಹ ಸೇಫ್ಟಿಯನ್ನ ನೋಡ್ಲಿಕ್ಕೆ ಅವರನ್ನು ಸಹ ಮುಂಜಾಗ್ರತಾ ಕ್ರಮವಾಗಿ ನೋಡ್ಕೊಳ್ತಾ ಇದ್ರು. ಅದೇ ರೀತಿ ಕನ್ನಡಿಗರಿಗೂ ಮತ್ತು ಇಲ್ಲಿಯ ತಮಿಳಿಗರಿಗೂ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತೇಳಿ ಎರಡೂ ಪೊಲೀಸ್ ಇಲಾಖೆ
ಇಲಾಖೆಗಳು ಸಹ ಸ್ಪಷ್ಟಪಡಿಸಿರುವಂತದ್ದು. ಆ ಬೆನ್ನಲ್ಲೇ ಈಗ ಸಿಎಂ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ ತಮಿಳುನಾಡು ಸರ್ಕಾರಕ್ಕೆ, ಕನ್ನಡಿಗರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಹ ಯಾವುದೇ ರೀತಿ ಅಂತ ಅಹಿತಕರ ಘಟನೆಗಳು ಸಹ ನಡೆದಿಲ್ಲ. ಅಂದ್ರೆ ಯಾವಾಗ್ಲೂ ಅಂದ್ರೆ ಕಳೆದ 3 ದಿನಗಳ ಹಿಂದೆ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಯ್ತು ಎರಡೂ ರಾಜ್ಯಗಳಲ್ಲಿ. ಅದೇ ರೀತಿ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಎರಡು ಕಡೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.